ಕ್ರಿಸ್ತ ಶಕ 4ನೇ ಶತಮಾನದ ಆರಂಭ. ರೋಮ್ ನಗರದಲ್ಲಿ ಕ್ರಿಶ್ಚಿಯನ್ನರ ಮೇಲಿನ ಕಿರುಕುಳ ಜೋರಾಗಿತ್ತು. ಅದೇ ಸಮಯದಲ್ಲಿ ಸಿರಿಯಾದ ಆಂಟಿಯೋಕ್ ನಗರದಿಂದ ಒಬ್ಬ ಸರಳ ಯುವಕ ರೋಮಿಗೆ ಬಂದ. ಅವನ ಹೆಸರು ತಿಮೋತಿ. ಅವನು ದೊಡ್ಡ ಬೋಧಕನೂ ಅಲ್ಲ, ಶ್ರೀಮಂತನೂ ಅಲ್ಲ. ಆದರೆ ಅವನ ಜೀವನವೇ ಒಂದು ದೊಡ್ಡ ಸಾಕ್ಷಿಯಾಯಿತು. ತಿಮೋತಿ ಮೂಲತಃ ಆಂಟಿಯೋಕ್ನವರು ಎನ್ನುವುದು ಎಲ್ಲರೂ ಒಪ್ಪುವ ವಿಚಾರ. ಆದರೆ ಅವರ ಬಾಲ್ಯ ಹೇಗಿತ್ತು? ಅವರ ಹುಟ್ಟು ಯಾವಾಗ? ತಂದೆ ತಾಯಿ ಯಾರು ಎಂಬ ಪ್ರಶ್ನೆಗಳಿಗೆ ನಿಖರ ಉತ್ತರ ಇಲ್ಲ. ಆದರೆ ಕೆಲವು ಪಂಡಿತರ ಪ್ರಕಾರ ಅವರು ಕ್ರಿಸ್ತ ಶಕ 280ರಿಂದ 285 ನಡುವೆ ಜನಿಸಿರಬೇಕು. ಅವರ ತಂದೆ ವ್ಯಾಪಾರಿಯಾಗಿದ್ದರು ಎಂತಲೂ ಅವರ ತಾಯಿ ಓರ್ವ ಭಕ್ತಿವಂತ ಕ್ರಿಸ್ತ ವಿಶ್ವಾಸಿ ಎನ್ನುವ ನಂಬಿಕೆ ಇದೆ. ಆಂಟಿಯೋಕ್ ಅಂದರೆ ಅಪೊಸ್ತಲರ ಕಾಲದಿಂದಲೂ ಕ್ರಿಶ್ಚಿಯನ್ ಧರ್ಮ ಬಲವಾಗಿದ್ದ ಜಾಗ. ಅಲ್ಲಿಂದಲೇ ಬಹಳಷ್ಟು ಧರ್ಮ ಪ್ರಚಾರಕರು ಜಗತ್ತಿನಾದ್ಯಂತ ಹೋಗಿದ್ದರು. ಕ್ರಿಸ್ತ ಶಕ 310ರ ಸುಮಾರಿಗೆ, ಅಂದರೆ 30ನೇ ವಯಸ್ಸಿಗೆ ತಿಮೋತಿ ರೋಮ್ ನಗರಕ್ಕೆ ಬಂದರು. ಉದ್ದೇಶ ಒಂದೇ: ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಜನರಿಗೆ ತಲುಪಿಸುವುದು. ರೋಮಿಗೆ ಬಂದ ಮೇಲೆ ಅವರು ರಾಜರಂತೆ ಬದುಕಲಿಲ್ಲ. ಬದಲಾಗಿ ನಗರದ ಬಡ ಪ್ರದೇಶಗಳಲ್ಲಿ ವಾಸ ಮಾಡಿದರು. ಬೆಳಿಗ್ಗೆ ಬಡವರಿಗೆ ಆಹಾರ ಹಂಚುತ್ತಿದ್ದರು. ಮಧ್ಯಾಹ್ನ ರೋಗಿಗಳ ಸೇವೆ ಮಾಡುತ್ತಾ ಅವರನ್ನು ನೋಡಿಕೊಳ್ಳುತ್ತಿದ್ದರು. ರಾತ್ರಿ ಹೊಸದಾಗಿ ಕ್ರಿಸ್ತ ವಿಶ್ವಾಸ ಸ್ವೀಕರಿಸಿದವರನ್ನು ತಮ್ಮ ಮನೆಗೆ ಕರೆಸಿ ಅವರಿಗೆ ಬೈಬಲ್ ಓದಿ ಹೇಳುತ್ತಿದ್ದರು. ಅವರ ಮಾತುಗಳು ತುಂಬ ದೊಡ್ಡದಾಗಿರಲಿಲ್ಲ. ಆದರೆ ಅವರ ಸೇವೆ ಮತ್ತು ಪ್ರೀತಿಯನ್ನು ನೋಡಿದ ಜನರು ಕ್ರಿಸ್ತನ ಕಡೆಗೆ ಆಕರ್ಷಿತರಾದರು. ತಿಮೋತಿ ರೋಮಿಗೆ ಬಂದ 1 ವರ್ಷದ ನಂತರ ಪರಿಸ್ಥಿತಿ ಬದಲಾಯಿತು. ಆಗ ರೋಮನ ಚಕ್ರವರ್ತಿ ಮೆಕ್ಸಿಟಾಯಸ್ ಆಳುತ್ತಿದ್ದರು. ಅವನ ಕಾಲದಲ್ಲಿ ಕ್ರಿಶ್ಚಿಯನ್ನರನ್ನು ಹಿಡಿದು ಜೈಲಿಗೆ ಹಾಕುವುದು, ಹಿಂಸಿಸುವುದು ಸಾಮಾನ್ಯವಾಯಿತು. ತಿಮೋತಿ ರಹಸ್ಯವಾಗಿ ಜನರನ್ನು ಸೇರಿಸಿ ಪ್ರಾರ್ಥನೆ ಮಾಡಿಸುತ್ತಿದ್ದಾರೆ ಎಂಬ ಸುದ್ದಿ ಅಧಿಕಾರಿಗಳಿಗೆ ತಲುಪಿತು. ಇವನು ರೋಮನ ದೇವತೆಗಳನ್ನು ಅವಮಾನಿಸುತ್ತಾನೆ ಎಂದು ಅವರ ಮೇಲೆ ಆರೋಪ ಬಂತು. ಒಂದು ರಾತ್ರಿ ಸೈನಿಕರು ಅವರ ಮನೆಗೆ ನುಗ್ಗಿ ಬಂದರು. ಆದರೆ ತಮ್ಮನ್ನು ಹಿಡಿಯಲು ಬಂದ ಯಹೂದಿ ಸೈನಿಕರ ಜೊತೆ ಯೇಸು ಹೋದಂತೆ ತಿಮೋತಿ ಸಹ ಯಾವುದೇ ಪ್ರತಿರೋಧವಿಲ್ಲದೆ ಆ ಸೈನಿಕರೊಂದಿಗೆ ಹೋದರು. ಅಲ್ಲಿ ಅವರನ್ನು ಸೆರೆಮನೆಗೆ ಹಾಕಲಾಯಿತು. ಸೆರೆಮನೆಯಲ್ಲಿ 3 ದಿನಗಳ ಕಾಲ ಅವರನ್ನು ವಿಚಾರಣೆಗೆ ಒಳಪಡಿಸಲಾಯಿತು. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ವಿಚಾರಣೆಯ ನಾಟಕ ನಡೆಯಿತು. ನ್ಯಾಯಾಧೀಶ ನೇರವಾಗಿ ಕೇಳಿದ, ತಿಮೋತಿ, ನೀನು ಸೀಸರಿಗೆ ಮತ್ತು ರೋಮನ ದೇವತೆಗಳಿಗೆ ನಮಸ್ಕಾರ ಮಾಡು, ಆಗ ನಿನ್ನನ್ನು ಬಿಟ್ಟು ಬಿಡುತ್ತೇವೆ. ಇಲ್ಲದಿದ್ದರೆ ಸಾವಿಗೆ ಸಿದ್ಧನಾಗು. ಅವರಿಗೆ ಎಲ್ಲವನ್ನು ಬಿಟ್ಟು ನೆಮ್ಮದಿಯ ಜೀವನ ನಡೆಸುವ ಆಯ್ಕೆ ಇತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ತಿಮೋತಿ ಸ್ವಲ್ಪವೂ ಯೋಚಿಸದೆ ಉತ್ತರಿಸಿದರು, ನಾನು ಆರಾಧಿಸುವುದು ಜೀವಂತ ದೇವರಾದ ಯೇಸು ಕ್ರಿಸ್ತನನ್ನು ಮಾತ್ರ. ಆತನನ್ನು ಬಿಟ್ಟು ಬೇರೆ ಯಾರಿಗೂ ತಲೆಬಾಗಲಾರೆ. ಈ ಉತ್ತರ ಕೇಳಿದೊಡನೆ ಅಧಿಕಾರಿಗಳು ಅವರನ್ನು ಮನಬಂದಂತೆ ತಳ್ಳಿಸಿದರು. ಹಲವಾರು ದಿನಗಳ ಕಾಲ ಅನ್ನ ಆಹಾರ ಕೊಡದೆ ಉಪವಾಸ ಕೆಡವಿದರು. ಆದರೆ ಪ್ರತಿ ನೋವಿನಲ್ಲೂ ತಿಮೋತಿ ಮಾಡಿಸಿದ ಪ್ರಾರ್ಥನೆ ಒಂದೇ: ಕರ್ತನೇ, ಇವರನ್ನು ಕ್ಷಮಿಸು, ಇವರಿಗೆ ಏನು ಮಾಡುತ್ತಿದ್ದಾರೆಂದು ತಿಳಿದಿಲ್ಲ ಎಂದು. ತೆಟು ಯೇಸುವಿನಂತೆ ಕಲ್ಲೇಟದಿಂದ ಪ್ರಾಣ ಬಿಟ್ಟ ಸ್ತೇಫನನಂತೆ ಎಷ್ಟೇ ಹಿಂಸಿಸಿದರೂ ತಿಮೋತಿ ತಮ್ಮ ನಿರ್ಧಾರದಿಂದ ವಿಮುಖರಾಗದೇ ಇದ್ದುದನ್ನು ಕಂಡು ಕ್ರಿಸ್ತ ಶಕ 311ರಲ್ಲಿ ಚಕ್ರವರ್ತಿ ಮೆಕ್ಸಿಟಾಯಸ್ ಅಂತಿಮ ಆದೇಶ ಹೊರಡಿಸಿದ: ತಿಮೋತಿಗೆ ಮರಣದಂಡನೆ. ಅವರನ್ನು ರೋಮ್ ನಗರದ ಹೊರಗಿರುವ ವಿಯಾ ಒಸ್ಟಿಸಿಸ್ ರಸ್ತೆಗೆ ಕರೆದೊಯ್ದರು. ಅದೇ ರಸ್ತೆಯಲ್ಲಿ ಅಪೊಸ್ತಲ ಪೌಲರ ಸಮಾಧಿ ಇತ್ತು. ತಿಮೋತಿ ಅಲ್ಲಿಗೆ ಹೋಗಿ ಕೊನೆಯದಾಗಿ ಮೊಣಕಾಲೂರಿ ಪ್ರಾರ್ಥಿಸಿದರು. ಆಮೇಲೆ ಅವರ ಶಿರಚ್ಛೇದನ ಮಾಡಲಾಯಿತು. ಅವರ ದೇಹವನ್ನು ಯಾರು ಮುಟ್ಟಬಾರದು ಎಂದು ಅಧಿಕಾರಿಗಳು ಹೇಳಿದರು. ಆದರೆ ಥಿಯೋಟೋಸಿಯಾ ಎಂಬ ಭಕ್ತ ಮಹಿಳೆ ರಾತ್ರಿ ಧೈರ್ಯ ಮಾಡಿ ಬಂದರು. ತಿಮೋತಿ ಅವರ ದೇಹವನ್ನು ಗೌರವದಿಂದ ತೆಗೆದುಕೊಂಡು ಹೋಗಿ ಸೇಂಟ್ ಪಾಲ್ ಸಮಾಧಿಯ ಹತ್ತಿರವೇ ಸಮಾಧಿ ಮಾಡಿದರು. ಇವತ್ತಿಗೂ ಆ ಜಾಗ ಕ್ರಿಶ್ಚಿಯನ್ನರಿಗೆ ಪವಿತ್ರ ಸ್ಥಳವಾಗಿದೆ. ಸಂತ ತಿಮೋತಿ ಅವರ ಜೀವನ ನಮಗೆ 3
ಮುಖ್ಯ ವಿಷಯವನ್ನು ಕಲಿಸುತ್ತದೆ. ಮೊದಲನೆಯದು ಸರಳ ಸೇವೆ. ಅವರು ದೊಡ್ಡ ಚರ್ಚ್ ಕಟ್ಟಲಿಲ್ಲ, ದೊಡ್ಡ ಭಾಷಣ ಮಾಡಲಿಲ್ಲ, ಆದರೆ ಬಡವರಿಗೆ ಸಹಾಯ ಮಾಡಿದರು. ಅದೇ ಅವರ ದೊಡ್ಡ ಸುವಾರ್ತೆಯಾಯಿತು. ಎರಡನೆಯದು ಧೈರ್ಯ. ಸಾವು ಎದುರಿಗಿದ್ದರೂ ತಮ್ಮ ನಂಬಿಕೆಯನ್ನು ಬಿಡಲಿಲ್ಲ. ನಾನು ಯಾರಿಗೆ ಸೇರಿದವನೋ ಅವರನ್ನು ಬಿಡುವುದಿಲ್ಲ ಎಂಬ ದೃಢತೆ ಅವರಲ್ಲಿತ್ತು. ಮೂರನೆಯದು ನಿಷ್ಠೆ. ಆಂಟಿಯೋಕ್ನಲ್ಲಿ ಆರಾಮವಾಗಿ ಅವರು ಬದುಕಬಹುದಿತ್ತು, ಆದರೆ ಅವರು ರೋಮಿಗೆ ಬಂದದ್ದು ತಮ್ಮ ಸುಖಕ್ಕಾಗಿ ಅಲ್ಲ, ಸುವಾರ್ತೆಗಾಗಿ. ಅದಕ್ಕಾಗಿ ಕ್ಯಾಥೋಲಿಕ್ ಸಭೆಯು ಪ್ರತಿ ವರ್ಷ ಆಗಸ್ಟ್ 22ರಂದು ಸಂತ ತಿಮೋತಿಯವರನ್ನು ಸ್ಮರಿಸುತ್ತದೆ, ಅವರ ತ್ಯಾಗವನ್ನು ನೆನಪಿಸಿಕೊಳ್ಳುತ್ತದೆ ಮತ್ತು ಅವರಂತೆ ಬದುಕಲು ಪ್ರಾರ್ಥಿಸುತ್ತದೆ. ಸಂತ ತಿಮೋತಿಯವರೇ, ನಮಗಾಗಿ ಪ್ರಾರ್ಥಿಸಿ. ನಮ್ಮಲ್ಲೂ ನಿಮ್ಮಂತಹ ಸರಳತೆ, ಸೇವಾ ಮನಸ್ಸು ಮತ್ತು ಅಚಲ ನಂಬಿಕೆ ಬರುವಂತೆ ಸಹಾಯ ಮಾಡಿ. ಆಮೆನ್.